ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇಲ್ಲಿ ನೋಡಿ, ನಾನು ಬರ್ತೀನಿ. ನಾವು ಮಹಾರಾಜರಿಗೆ ನಮ್ಮ ಕಷ್ಟ ಹೇಳೋಣ. ಹಾ, ನಾನು ಬರ್ತೀನಿ. ಹಾ ಭೀಮಾ, ನಾವು ಜೊತೆಗೆ ಹೋಗೋಣ. ಹಾ ಭೀಮಾ, ನಾವೆಲ್ಲ ಹೋಗೋಣ. ನಾನು ಕೂಡ. ಬನ್ನಿ, ನಾವೆಲ್ಲ ಹೋಗೋಣ. ಬೇಡ ನೋಡಿ, ನೀವೆಲ್ಲ ನನ್ನ ಪರವಾಗಿ ಮಹಾರಾಜರ ಹತ್ರ ಮಾತಾಡಕ್ಕೆ ಬರ್ತೀನಿ ಅಂದ್ರಲ್ಲ, ನೀವು ಯಾರೂ ಚಿಂತಿಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ. ಮಹಾರಾಜರು ಏನೇ ತೀರ್ಮಾನ ತಗೊಂಡ್ರು ನಾನು ಒಪ್ಕೊಳ್ಳೇಬೇಕು. ಒಂದು ವೇಳೆ ಸಯ್ಯಾಜಿ ಮಹಾರಾಜರು ನನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ನಾನು ಜೈಲಿಗೂ ಹೋಗ್ತೀನಿ. ಆದ್ರೆ ನನಗೆ ಭಯ ಆಗ್ತಿದೆ. ರಮಾ, ಹೆದರಿಕೆಯಿಂದ ಬಂದಿರೋ ಕಷ್ಟ ದೂರ ಆಗಲ್ಲ. ನೀನು ನಾಳೆ ಬಗ್ಗೆ ಹೆದರ್ಕೊಳ್ತಾ ಇದೆಯಾ? ಮತ್ತು ನಾಳೆ ಬಗ್ಗೆ ಹೆದರಿಕೆ ಇರುವಾಗ ಇವತ್ತು ನಾವೇನು ಕೆಲಸ ಮಾಡ್ತೀವೋ ಅದನ್ನು ಮನ್ಸು ಕೊಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡೋಕ್ಕಾಗತ್ತಾ? ನೀನು ಹೋಗಿ ನಿನ್ನ ಕೆಲಸ ಮಾಡ್ಕೊ, ನಾನು ನನ್ನ ಕೆಲಸಕ್ಕೆ ಹೊರಡ್ತೀನಿ. ಬರ್ತೀನಪ್ಪ. ಅವ್ರು ಅಲ್ಲಿ ಇಲ್ಲಿ ಅಡ್ಡಾಡಿ ಮತ್ತೆ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಯಾವಾಗಲೂ ಮಾಡೋ ಹಾಗೆ ಸುಮ್ಮನೆ ಹೆದರ್ಸಕ್ಕೆ ಮನೆ ಬಿಟ್ಟಿರ್ತಾರೆ. ಇಲ್ಲ ಬಾಲಣ್ಣ, ಬೇರೆಯವ್ರು ಹೇಳಿದರೆ ಬಂದಿರೋರು. ಆದರೆ ಭೀಮ ಇಲ್ಲಿದ್ದಾನೆ ಅಂದಮೇಲೆ ಅವ್ರು ಖಂಡಿತ ಬರೋಲ್ಲ. ಆದ್ರೆ ಒಂದ್ ವೇಳೆ ನಂಜಣ್ಣ ಹೇಳಿದ ಮಾತು ನಿಜ ಆಗ್ಬಿಟ್ರೆ, ಭೀಮಬಾವಂಗೆ ಶಿಕ್ಷೆ ಆದ್ರೆ, ಹಾಗೆ ಮಾವಂಗೂ ಶಿಕ್ಷೆ ಆಗ್ಬಿಟ್ರೆ, ಜಿಜಾಬಾಯ್, ಭೀಮ ಏನಾದರೂ ಒಂದು ಸಲ ಹೋದ್ರೆ ಮತ್ತೆ ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ? ನೀನು ಚೆನ್ನಾಗಿ ನಾಟಕ ಮಾಡ್ತೀಯಲ್ಲ, ಏನಾದರೂ ಒಂದು ನಾಟಕ ಮಾಡು. ನನ್ನ ಮಗ ಹೋಗೋದನ್ನ ಹೇಗಾದ್ರೂ ಮಾಡಿ ತಡಿ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ಇವತ್ತೇನಾದರೂ ಭೀಮ ಹೋಗೋದು ತಡೆದ್ರೆ ನಾನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ನಿನಗೆ ಹೇಗೆ ಬೇಕೋ ಹಾಗಿರ್ತೀನಿ, ಸಾಯೋವರೆಗೂ ಜೊತೆಗಿರ್ತೀನಿ. ನೀನು ಕನಸು ಕಂಡ ಹಾಗೇನೆ. ನಿಲ್ಲು ಭೀಮಾ, ಮೊದಲು ಇಲ್ಲಿಂದ ಹೊರಟೋಗು. ನೀನಿರೋದಕ್ಕೆ ಇದೆಲ್ಲ ನಾಟಕ ನಡೀತಿರೋದು. ಹೊರಟೋಗು ಇಲ್ಲಿಂದ. ಜಿಜಾಬಾಯ್, ಹುಚ್ಚಿ ತರ ಆಡ್ಬೇಡ. ಈಗ ನೋಡಿ ಹುಚ್ಚಾಟ. ಅಪ್ಪ ನಿಲ್ಸಿ ಅವ್ರ. ಜಿಜಾಬಾಯ್, ರಾಮ್ಜಿ, ಇಷ್ಟೊಂದು ಚಿಂತೆ ಯಾಕೆ? ಯೋಚನೆ ಮಾಡಬೇಡಿ. ಏನಾಗುತ್ತೋ ಆಗ್ಲಿ ಬಿಡಿ. ಬಹುಶಃ ಹೀಗೂ ಆಗ್ಬೋದಲ್ಲ. ಇಷ್ಟು ದಿನ ಕಳೆದು ಹೋಗಿದೆ ಅಂದ್ರೆ ಮಹಾರಾಜರು ಭೀಮನ್ ಜಾಗದಲ್ಲಿ ಬೇರೆ ಯಾರಿಗಾದ್ರೂ ಕೆಲಸ ಕೊಟ್ಟಿರ್ಬೋದು. ಹಾಗೆ ಆಗಿದ್ರೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲಸ ಕೊಟ್ಟಿರಬಹುದು, ಆದರೂ ಅವ್ರು ಭೀಮನ ಕರೆಸ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಭೀಮ ಒಬ್ಬ ಒಳ್ಳೆ ಕೆಲಸಗಾರ ಅಂತ. ಒಳ್ಳೆ ಕೆಲಸಗಾರನ್ನ ಯಾರು ತಾನೇ ಕೆಲಸದಿಂದ ತೆಗಿತಾರೆ ಹೇಳ್ಮೀರಾ? ನಂಬಿಕೆ ಇಟ್ಕೊಳ್ಳಿ ರಾಮ್ಜಿ, ನಮಗ್ ಬೇರೆ ದಾರಿನೇ ಇಲ್ಲ. ಈಗೇನೇ ಆದ್ರೂ ಎಲ್ಲ ಮಹಾರಾಜರ ಕೈಯಲ್ಲೇ ಇದೆ. ಹೌದು, ಎಲ್ಲ ಅವ್ರ ಕೈಯಲ್ಲೇ ಇದೆ. ನಾವು ಇಷ್ಟು ದಿನಗಳಿಂದ ಭೀಮನ ಮುಂದಿನ ಓದಿಗೋಸ್ಕರ ಏನು ಅಂತ ದಾರಿನೇ ಹುಡುಕ್ಲಿಲ್ಲ. ಒಂದು ವೇಳೆ ಭೀಮ ಬಡೋದ ಮಹಾರಾಜರ ಹತ್ರ ಹೋಗ್ಬಿಟ್ರೆ
ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾನೆ. ಅವನ ಮುಂದಿನ ಓದಿನ ಬಗ್ಗೆ ಏನು? ಯಾವಾಗ ಚೆನ್ನಾಗಿ ಕೆಲಸ ಮಾಡ್ತಾನೋ ಆವಾಗ ಅವನ ಬೆಳವಣಿಗೆ ಅಲ್ಲೇ ನಿಂತುಬಿಡುತ್ತೆ. ಮತ್ತೆ ಮನುಷ್ಯನ ಒಳಗಿರುವಂತಹ ಒಳ್ಳೊಳ್ಳೆ ಪ್ರತಿಭೆಗಳು ಇರ್ತಾವಲ್ಲ, ಅದು ಸಾಮಾನ್ಯವಾಗ್ಬಿಡುತ್ತೆ. ನಾನು ಭೀಮನ್ನ ಸಾಮಾನ್ಯನಾಗೋದನ್ನ ನೋಡೋಕ್ಕಾಗಲ್ಲ. ಅವನು ಯಾವತ್ತೂ ಸಾಮಾನ್ಯನಾಗಿ ಉಳ್ಕೊಳ್ಳೇಬಾರ್ದು. ರಾಮ್ಜಿ, ನಾವು ಇಲ್ಲಿವರೆಗೂ ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನ ನೋಡಿದ್ದೀವಿ, ಎಂತೆಂಥ ಪರಿಸ್ಥಿತಿಗಳನ್ನ ಎದುರಿಸಿದ್ದೀವಿ. ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಏನಂದ್ರೆ ಮೀರಾ, ಯಾರತ್ರ ತುಂಬಾ ದಾರಿಗಳಿರ್ತಾವೋ ಅಂಥವ್ರಿಗೆ ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ಎದುರು ಖಂಡಿತ ಕಾಣಿಸುತ್ತೆ. ಆದರೆ ನಮ್ಮಂಥವ್ರಿಗೆ ಬಹಳ ಕಷ್ಟಪಟ್ಟಿದ ಮೇಲೆ ಒಂದೇ ದಾರಿ ಸಿಕ್ಕಿದೆ. ಯಾಕೆ ಅಂದ್ರೆ ನಮ್ಮ ಜಾತಿಯ ಎಲ್ಲ ದಾರಿಗಳನ್ನ ಮುಚ್ಚಾಕಿದ್ದಾರೆ. ನಮ್ಮನ್ನ ಒಂದು ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ್ದಾರೆ. ನನಗೆ ತುಂಬಾ ಸಲ ಹೆದರಿಕೆ ಆಗುತ್ತೆ. ಅದಕ್ಕೆ ಹೊಸ ರೀತಿಯ ಭರವಸೆಗಳು ಮನುಷ್ಯನಿಗೆ ತುಂಬಾನೇ ನೋವು ಕೊಡುತ್ತೆ. ಮಾವ, ಒಂದ್ ಮಾತು ಹೇಳ. ಈ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಯಾರ ಹತ್ರನಾದ್ರೂ ನಂಬಿಕೆ ಇದ್ರೆ ಅದು ನೀವು ಮಾತ್ರ. ನಾವೆಲ್ಲರೂ ನಿಮ್ಮಿಂದಾನೇ ಕಲಿಯೋದು. ಈಗ ನೀವೇ ಹೀಗೆಲ್ಲ ಮಾತಾಡಿದ್ರೆ ಹೇಗಾಗುತ್ತೆ? ಅದಕ್ಕೆ ಏನಾಗುತ್ತೋ ಅದಾಗ್ಲಿ. ಭಯ ನಮ್ಮ ಎಲ್ಲರಿಗೂ ಇದೆ. ಆದ್ರೂ ನಾನು ಒಂದು ಮಾತು ಹೇಳ, ಏನಾಗುತ್ತೋ ಅದಾಗ್ಲಿ. ಹೌದು ರಾಮ್ಜಿ, ಏನಾಗುತ್ತೋ ಆಗ್ಲಿ ಬಿಡಿ. ನಮಸ್ತೆ ಸರ್. ನಿನ್ ವೇಷನೇ ಬದಲಾಗೋಗಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ವಠಾರದಲ್ಲಿ ಬೇರೆ ರೂಪದಲ್ಲಿದ್ದೆ. ವಠಾರದಲ್ಲಿ ನಾನು ಭೀಮರಾವ್ ಆಗಿದ್ದೆ. ಇಲ್ಲಿ ನಾನೊಬ್ಬ ಕೆಲಸಗಾರ ಅಷ್ಟೆ. ನೋಡು, ಆಗ ಸ್ವಲ್ಪ ಜೋರಾಗಿ ಹೇಳಕ್ ನೋಡಿದೆ. ಈಗ ಪ್ರೀತಿಯಿಂದ ಅರ್ಥ ಮಾಡಿಸ್ತೀನಿ. ಪ್ರೀತಿಯಿಂದ, ಯಾಕಂದ್ರೆ ನಿನ್ನ ಕೇಲುಸ್ಕರ್ ಗುರುಗಳ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವರು ಒಂದು ಮಾತು ಹೇಳಿದ್ದಕ್ಕೇನೆ ನಿನಗಿಲ್ಲಿ ಕೆಲಸ ಕೊಟ್ಟಿದ್ದು. ನೀನ್ ಶಾಲೆಯಲ್ಲಿ ಓದಿರ್ಬಹುದಲ್ಲ ಭೀಮರಾವ್, ನಮ್ಮ ಮೈಯೊಳಗೆ ತುಂಬ ಅಂಗಗಳಿವೆ. ಎಲ್ಲದಕ್ಕೂ ತನ್ನದೇ ಆದ ಕೆಲಸ ಅಂತ ಇದೆ. ಮೆದುಳಿನ ಕೆಲಸನ ಕಾಲ್ ಮಾಡಕ್ ಹೊರಟ್ರೆ ಮೈ ಹುಷಾರ್ ತಪ್ಪತ್ತಷ್ಟೇ. ಇಲ್ಲ ಕಣ್ಣು ಮೂಗಿಂತರ ಆಗೋ ಪ್ರಯತ್ನ ಮಾಡಿದ್ರೆ ಏನು ಅನಾಹುತ ಆಗ್ಬೋದು ಯೋಚನೆ ಮಾಡು. ತುಂಬ ತೊಂದರೆ ಆಗತ್ತೆ. ಸಮಾಜದಲ್ಲಿ ತುಂಬ ಜಾತಿಗಳಿವೆ. ಎಲ್ಲ ಜಾತಿಗಳಿಗೂ ಬೇರೆ ಬೇರೆ ಕೆಲಸ ಹಂಚೆ ಆಗಿದೆ. ಮೈಯಲ್ಲಿರೋ ಅಂಗಗಳ ಹಾಗೆ ನೀನು ನಾನು, ಯಾವುದು ಎಲ್ಲಿದೆ ಅದು ಅಲ್ಲಿರ್ಲಿ ಬಿಡು. ಯಾರ್ಯಾರದ್ದು ಜಾಗಕ್ಕೂ ಹೋಗೋ ಪ್ರಯತ್ನ ಮಾಡಿದ್ರೆ ಹೇಗೆ ನಡೆಯತ್ತೆ ಹೇಳೋ? ಈ ಮಾತು ನೀನು ಎಷ್ಟು ಬೇಗ ಅರ್ಥ ಮಾಡ್ಕೋತೀಯೋ ಅಷ್ಟು ಒಳ್ಳೇದು ನಿನಗೆ. ತಿಳಿತಾ? ಎಷ್ಟೋ ಸಲ ತಪ್ಪಾಗಿರೋ ಉದಾಹರಣೆ ಕೊಟ್ಟು ಸರಿಯಾದ ವಿಷಯ ಸಾಬೀತು ಮಾಡೋ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ತಪ್ಪಾಗಿರೋ ಮಾನದಂಡ ಇಟ್ಕೊಂಡು ನೀವು ಅದೇ ಮಾಡ್ತಿದ್ದೀರ. ನಿಮ್ಮ ದೇಹದ ಅಂಗಗಳಲ್ಲಿ ನೀವು ತಾರತಮ್ಯ ಮಾಡ್ತಾ ಇದ್ದೀರ.
ತಲೆ ಮತ್ತು ಕಾಲು ನೀವು ಬೇರೆ ಬೇರೆ ಅಂತ ಹೇಗೆ ಹೇಳ್ತೀರಾ ಸರ್? ಇದು ತಪ್ಪಲ್ವಾ? ತಪ್ಪು ಮಾನದಂಡ ಅಲ್ವಾ? ಮತ್ತು ಈ ಉದಾಹರಣೆ ಇಟ್ಕೊಂಡು ನೀವು ಸರಿಯಾದ ವಿಷಯನ ಹೇಗೆ ತಿಳಿಸ್ತೀರಾ? ಅಂದ್ರೆ ಈಗ ನೀನು ನನಗೆ ಪಾಠ ಮಾಡ್ತೀಯಾ, ತಿಳಿ ಹೇಳ್ತೀಯಾ? ಇಲ್ಲ ಸರ್, ನೀವೇನು ಹೇಳ್ತಾ ಇದ್ರೋ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೆ ಅಷ್ಟೆ. ತಲೆಹರಟೆ ಮಾಡಬೇಡ, ಹೋಗಿ ಕೂತ್ಕೊಂಡು ಕೆಲಸ ಮಾಡು. ಇಂಥವ್ರ ತಲೆಗೆ ಏನು ಹೋಗಲ್ಲ, ಬಲವಂತದಿಂದಷ್ಟೇ ಇವರಿಗೆ ಅರ್ಥ ಮಾಡಿಸಬೇಕು. ಆ ಕರುಣಾ ಲಕ್ಷ್ಮಿ ಇವತ್ತು ಕೆಲ್ಸಕ್ಕೆ ಬರಲಿ, ಇಲ್ಲೇ ಬಡಿಯೋಣ ಅವರಿಗೆ. ಹೆಂಗ್ ಬಡಿಬೇಕು ಅಂದ್ರೆ ನಾಳೆ ದಿನ ಅವ್ರು ಮಾಡಿರೋ ತಪ್ಪು ಅವರಿಗೆ ಅರಿವಾಗಬೇಕು, ಜೀವನದ ದೊಡ್ಡ ತಪ್ಪು ಅಂತ. ಅವರು ಒಂದು ಸಲ ಇಲ್ಲಿಗೆ ಬಂದ್ರೆ ಸಾಕು. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಏನ್ ಬೇಕಿದ್ರೂ ಆಗ್ಲಿ ನೋಡ್ಕೊಳ್ಳೋಣ. ಆದ್ರೆ ನಾವು ಕೆಲಸ ಬಿಡಲ್ಲ. ಎಷ್ಟು ಕಷ್ಟಪಟ್ಟು ಈ ಕೆಲಸ ಸಿಕ್ಕಿದೆ. ಲಕ್ಷ್ಮಿ, ಕೆಲಸ ಬಿಡು ಅಂತ ಯಾರು ಹೇಳ್ತಿದ್ದಾರೆ? ಒಂದೆರಡು ದಿನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದೀವಿ ಅಷ್ಟೇ. ಒಂದು ವೇಳೆ ಹೋಗಲೇಬೇಕು ಅಂದರೆ ಬೇರೆ ದಾರಿಯಿಂದ ಹೋಗಿ. ಒಂದು ಸ್ವಲ್ಪ ದಿನ ಅಷ್ಟೇ. ಅವ್ರ ಕೋಪ ಕಡಿಮೆ ಆದಮೇಲೆ ಆಮೇಲೆ ಯಾರು ತಡೀತಾರೆ ನಿಮ್ಮನ್ನ? ಅವ್ರಿಗೆ ಹೆದರಿ ಮನೇಲಿರೋದಾ? ಅದ್ ಸರಿ ಅಲ್ಲ. ಅವ್ರೇನಾದ್ರೂ ಇವತ್ತು ತಡೆದ್ರೆ ನಿನ್ನೆ ಹಾಗೇನೆ ಇವತ್ತು ಉತ್ತರ ಕೊಡ್ತೀವಿ. ಅವರು ಮತ್ತೆ ಸೋಲ್ತಾರೆ. ಒಂದೆರಡು ದಿನ ಸೋತ ಮೇಲೆ ಅವ್ರು ಇನ್ಯಾವತ್ತೂ ನಮ್ಮನ್ನು ತಡೆಯಲ್ಲ. ಅಲ್ಲ, ನೀವಿಬ್ರು ಯಾಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ? ನಮ್ಗೊಂದ್ ವಿಷಯ ತಿಳಿತಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಮೇಘನಾಥ್ ಅವ್ರಿಗೆ ಮತ್ತೆ ಮಾಲೀಕರಿಗೆ ಬೈದ್ರಿ, ಈಗ ನೋಡಿದ್ರೆ ನಮ್ಗೆ ಬೇರೆ ಏನೋ ಹೇಳ್ತಾ ಇದ್ದೀರಾ. ಕರುಣಾ, ಅರ್ಥ ಮಾಡ್ಕೋ. ನಾನು ನಿನ್ನ ಗಂಡ. ನಾನು ಹೋಗಿ 4 ಜನಕ್ಕೆ ಹೊಡೆಯೋದು ಬೇರೆ ವಿಷಯ. ಆದರೆ ನಿಮ್ಮಿಬ್ಬರನ್ನ ತಡೆಯೋದು ನಮ್ಮ ಕರ್ತವ್ಯ. ಹೌದು, ಅದಕ್ಕೆ ಬಾಲಣ್ಣ ಹೇಳ್ತಿರೋದು ಸರಿಯಾಗಿದೆ. ನಮಗೂ ಅದೇ ಭಯ ಆಗ್ತಿರೋದು. ಒಂದು ಕೆಲಸ ಮಾಡೋಣ, ನಾವು ಜೊತೆಲಿ ಬರ್ತೀವಿ. ಬೇಡ, ಏನು ಬೇಕಾಗಿಲ್ಲ. ನಾವು ಭೀಮ್ರಾವ್ನ ಅತ್ಗೇರು. ನಾವು ಹೋಗ್ತೀವಿ. ಬೇಕು ಅಂದ್ರೆ ಹೋರಾಟ ಮಾಡ್ತೀವಿ, ಇಲ್ಲ ಸೋತ್ ಹೋಗ್ತೀವಿ, ಇಲ್ಲ ಮುಂದಕ್ಕೆ ಹೋಗ್ತೀವಿ. ನೀವಿಬ್ರು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ. ಅಕ್ಕ ಬನ್ನಿ. ಅಂದ ಹಾಗೆ ನೀವು ನಮ್ಮ ಹಿಂದೆ ಬರಬೇಡಿ. ನೀವು ಬಂದ್ರೆ ನಮ್ಮ ಮೇಲೆ ಆಣೆ. ಅವರಿಬ್ರು ಇವತ್ತು ಬರಲ್ಲ ಅನ್ಸುತ್ತೆ. ಅವರಿಬ್ರು ಹೆದರ್ಕೊಂಡಿರ್ಬೇಕು. ನಿಲ್ಲಿ. ಕರುಣಾ, ಲಕ್ಷ್ಮಿ, ನಿನ್ನೆ ನಿಮ್ಮ ಅದೃಷ್ಟದಿಂದ ಗೆದ್ಬಿಟ್ರಿ. ಆದ್ರೆ ಇವತ್ತು ನೀವು ಎಷ್ಟೇ ಹೋರಾಡಿದ್ರೂ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ನಾವು ಎಷ್ಟು ಜನ ಇಲ್ಲಿದ್ದೀವೋ ಅಷ್ಟೇ ಸುತ್ತಲೂ ಇದ್ದಾರೆ. ನಾವು ಒಂದು ಕೂಗ್ ಹಾಕಿದ್ರೆ ಕೇರಿಯ ಎಲ್ಲ ಹೆಂಗಸರು ಬಂದ್ಬಿಡ್ತಾರೆ. ಅದಕ್ಕೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು, ಹೊರಟೋಗಿ ಈ ಕೆಲಸ ಬಿಟ್ಬಿಡಿ. ಕೆಲಸ ಬಿಡೋದಕ್ಕಲ್ಲ ನಾವು ಮನೆಯಿಂದ ಬಂದಿದ್ದು. ಇವರಿಬ್ರು ಹಿಂದೆ ಹೋಗೋದು ಸರಿ ಹೋಗಲ್ಲ. ಆಣೆ ಬೇರೆ ಮಾಡಿ ಹೋಗಿದ್ದಾರೆ. ಅಲ್ಲ, ಎಲ್ಲೆಲ್ಲಿ ಅಂತ ಹೋಗೋದು ಅವರಿಬ್ಬರಿಂದ. ಬಾ, ನಾವು ಹೋಗಿ ಎಲ್ಲಾದ್ರೂ ಕೆಲಸ ಹುಡ್ಕೋಣ. ವಾಹ್, ಬಾಲ, ಆನಂದ, ಏನ್ ಸಮಾಚಾರ? ನೀವೇ ಸುಖ ಪುರುಷರು ಬಿಡ್ರಯ್ಯ. ಚೆನ್ನಾಗಿದೆ. ಹೆಂಡ್ತೀರ್ನ ಕೆಲ್ಸಕ್ಕೆ ಕಳಿಸಿ ನೀವು ಮಜಾ ಮಾಡ್ಕೊಂಡಿದ್ದೀರಾ. ಚೆನ್ನಾಗಿದೆ, ಹೋಗಿ. ಮೊದಲೇ ದಂಡಪಿಂಡಗಳು ನೀವು. ಈಗಂತೂ ನೀವಿಬ್ರು ಹೆಂಡ್ತೀರ್ ದುಡ್ಡು ಮೇಲೆ ತಿನ್ನೋರಾಗ್ಬಿಟ್ರಿ. ನಂಜುಂಡಣ್ಣ, ಹಾ,
ಹೋಗಿ ನಿಮ್ಮ ಕೆಲಸ ಮಾಡಿ, ಇಲ್ಲಿದ್ರೆ ಚೆನ್ನಾಗಿರಲ್ಲ. ಹೌದಾ? ಅಲ್ಲ, ನೀನು ಹೆದ್ರು ಪುಕ್ಲ ಕಣಯ್ಯ. ನನಗೆ ಯಾರೋ ಹೇಳ್ತಿದ್ರು ಬಾಲ ತುಂಬಾ ಗಟ್ಟಿಗ ಅಂತ. ಆದ್ರೆ ಇದು ಯಾವ ಸೀಮೆ ಗಟ್ಟಿತನೋ? ಅಲ್ಲಿ ಹೊಡೆದಾಟಕ್ಕೆ ನೀನು ಹೆಂಡ್ತಿನ ಕಳಿಸ್ತೀಯಾ, ಇಲ್ಲಿ ಮಜಾ ಮಾಡ್ತಾ ಇದೀಯಾ? ನಂಜುಂಡಣ್ಣ, ತಲೆ ಹರಟೆ ಮಾಡಿದ್ರೆ ಇಲ್ಲೇ ನಿಮ್ಮನ್ನ ಕೆಡವ ಹಾಕ್ತೀನಿ, ಹೇಳಿದ್ದೀನಿ. ಕೆಡವಾಕೋ ನೋಡೋಣ. ನೀನು ಹೊಡಿವಾಗ ನಾನೇನ್ ಕಡ್ಲೆ ಪುರಿ ತಿಂತಾ ಇರ್ತೀನೋ? ಬಾಲಣ್ಣ, ಏನ್ ಮಾಡ್ತಾ ಇದೀಯ ನೀನು? ಬಿಡು ಆನಂದ. ಬಾಲಣ್ಣ, ಬಾಲಣ್ಣ ಎದ್ದೇಳು. ಬಾಲಣ್ಣ, ಬಲ ರಕ್ತ. ರಕ್ತ ತುಂಬಾ ಬರ್ತಾ ಇದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸರಿಯಪ್ಪ, ಹಿಡ್ಕೋ. ಅಣ್ಣ ಎದ್ದೇಳು. ಹೆದ್ರಕೋಬಿಟ್ರಾ? ನಮ್ಮನ್ನ ನೋಡಿ ನಾವು ಮೇಲ್ಜಾತಿ ಹೆಂಗಸರೆಲ್ಲ ಇವತ್ತು ಒಟ್ಟಿಗೆ ಸೇರಿದೀವಿ. ನಿನ್ನೆನೂ ನಾವು ಹೊಡೆದಾಡ್ಕೊಂಡ್ವಿ. ನಿಮಗ್ ಬೇಕಿದ್ರೆ ಇವತ್ತು ನಾವು ಹೊಡೆದಾಡ್ತೀವಿ. ಆಮೇಲೆ ಯಾರೋ ಒಬ್ರು ಸೋಲ್ತಾರೆ, ಮತ್ತೆ ಕಿತ್ತಾಡ್ತೀವಿ. ಹೀಗೆ ಕಿತ್ತಾಡ್ತಾ ಕೆಲಸ ಮಾಡಕ್ ಹೋಗ್ತೀವಿ. ಇಲ್ಲ ಅಂದ್ರೆ ಇವತ್ತು ನೀವೆಲ್ಲ ಸೇರಿ ನಮ್ಮಿಬ್ರನ್ನ ಕೊಂದು ಹಾಕಿ. ಯಾಕಂದ್ರೆ ನಾವು ಬದುಕಿದ್ರೆ ದುಡಿಯೋದಕ್ಕೆ ಕೆಲಸ ಹುಡುಕೊಂಡು ಹೋಗೇ ಹೋಗ್ತೀವಿ. ನಾವು ಭೀಮ್ರಾವ್ ಅವರ ಅತ್ತಿಗೆರು. ಬೇರೆ ದಾರಿಲಂತೂ ಖಂಡಿತ ಹೋಗಲ್ಲ. ಅಯ್ಯೋ, ಇವ್ರ ಮಾತು ಕೇಳಿಸ್ಕೋಬೇಡಿ. ನಿನ್ನೆ ಇವ್ರ ಬೆಣ್ಣೆ ಮಾತಿಗೆ ನೀವು ಮರಳಾಗಿ ಹೋದ್ರಿ. ಇವತ್ತು ಕೂಡ ಇವ್ರ ಮಾತಿಗೆ ಮರಳಾಗಿ ನೀವು ಮೋಸ ಹೋಗ್ಬೇಡಿ. ಹಾ, ಇವ್ರು ಸರಿಯಾಗೇ ಹೇಳ್ತಿದ್ದಾರೆ. ಅಂದ್ರೆ ಕೊಂದು ಹಾಕಿ ನಮ್ಮನ್ನ. ಎಲ್ರೂ ಹೇಳಿ, ಕೆಲವು ಹೆಂಗಸರು ಸೇರ್ಕೊಂಡು ಇಬ್ರು ಹೆಂಗಸರನ್ನ ಕೊಂದು ಹಾಕಿದ್ರು ಅಂತ. ಹೊಡೆದು ಕೊಂದು ಹಾಕಿ ನಮ್ಮನ್ನ. ಆಗ ನೀವೆಲ್ಲರೂ ಗೆದ್ದು ಬಿಡ್ತೀರಾ. ಜನ ನಿಮ್ಮನ್ನ ಹಾಡಿ ಹೊಗಳೋ ಹಾಗೆ ನೀವು ಗೆಲ್ಬಹುದು. ನಿಮ್ಮನ್ ಮೆಚ್ಕೊಂಡ್ ಏನಂತಾರೆ ಗೊತ್ತಾ? ದುಡಿಯೋದಕ್ಕೆ ಅಂತ ಹೋಗ್ತಿದ್ದ ಹೆಂಗಸರಿಬ್ರನ್ನ ನೀವೆಲ್ಲರೂ ಸೇರಿ ಕೊಂದ್ ಹಾಕಿದ್ರಿ. ಆಮೇಲೆ ರಸ್ತೆಗಳಿಗೆಲ್ಲ ನಿಮ್ ಹೆಸರನ್ನೇ ಇಟ್ಟಿರ್ತಾರೆ. ಏಯ್, ತಲೆ ಹರಟೆ ಬೇಡ. ಇವಳು ಭೀಮ್ರಾವತ್ಗೆ ಸುತ್ತಿ ಬಳಸಿ ಮಾತಾಡ್ತಾಳೆ. ಮಕ ಏನ್ ನೋಡ್ತೀರಾ? ಬಡೀರಿ ಅವಳಿಗೆ. ಸರಿ, ಹೊಡೀರಿ ಮತ್ತೆ. ಎಲ್ರೂ ಸೇರ್ಕೊಂಡು ನಮ್ಮನ್ ಕೊಂದು ಹಾಕಿ. ಆಮೇಲೆ ಗೆದ್ವಿ ಅಂತ ನೀವೆಲ್ಲ ಖುಷಿಯಾಗಿರುವಾಗ ಯೋಚನೆ ಮಾಡಿ, ನಮ್ದು ಬೇರೆ ಜಾತಿ, ನಿಮ್ಮೆಲ್ಲರ ಜಾತಿ ಮೇಲು. ಆದ್ರೆ ನಾವು ಕೀಳ್ ಜಾತಿ. ಆದ್ರೆ ನಮ್ಮೆಲ್ಲರ ಜಾತಿ ಒಂದೇ ಅಲ್ವಾ? ಹೆಣ್ ಜಾತಿ. ಇವಾಗ ಹೇಳಿ, ನಮ್ ಹೋರಾಟ ಬೇರೆನೆ ಆಗಿರ್ಬೇಕಲ್ವಾ? ನಾವಿವತ್ತಿಲ್ ಸತ್ ಹೋದ್ರೆ ಸ್ವಲ್ಪ ಕಾಲದವರೆಗೆ ಜನ ನಿಮ್ಮನ್ನ ನೋಡಿ ಹೆದರ್ಕೋಬಹುದು. ಈ ದಾರಿಯಿಂದ ಹೋಗದೆ ಇರ್ಬೋದು. ಆದ್ರೆ ಜನರು ಓಡಾಟ ನಿಂತ ಹೋಗಲ್ಲ. ನಮ್ಮ ಹೋರಾಟನೂ ನಿಲ್ಲಲ್ಲ. ನಾವ್ ಯಾರೂ ನೆಮ್ಮದಿಯಿಂದ ಇರಕ್ಕಾಗಲ್ಲ. ನಿಮಗ್ ಗೊತ್ತಲ್ವಾ? ಹೆಂಗಸರ ಮೊದಲ ಧರ್ಮ ಮನೆ, ಸಂಸಾರ, ಸಮಾಜ ಮತ್ತೆ ದೇಶ. ಇವುಗಳಲ್ಲಿ ಶಾಂತಿ ಕಾಪಾಡೋದಕ್ಕೆ ಸಹಾಯ ಮಾಡೋದಲ್ವಾ? 10 ಹೆಂಗಸು ಸಿಕ್ಕದ್ ಕೂಡ್ಲೆ ಇವ್ರ ಭಾಷಣ ಶುರು ಆಗೋಯ್ತು. ಇವ್ರನ್ನ ಬಿಡಿ, ಬಂದ್ರು ನಾವೇ ಇವ್ರನ್ನ ಕೊಂದಾಕೋಣ. ಬನ್ನಿ.
ನೀನ್ ಹೀಗೆ ಮೊಂಡು ಹಠ ಮಾಡ್ತಾ ಇದ್ರೆ ಮನೆ ಒಳಗಷ್ಟೇ ಅಲ್ಲ ಮನೆ ಹೊರಗೂ ಕೂಡ ದೊಣ್ಣೆಯಿಂದ ಏಟ್ ತಿಂತ ಬಿದ್ದಿರುತ್ತೆ ನಿನ್ ಜಾತಿ. ನಿಜ ಹೇಳ್ತಿದ್ದೀನಿ, ತಿದ್ಕೊಳ್ಳಿಲ್ಲ ಅಂದ್ರೆ ಇಡೀ ಜಾತಿನೇ ಬುಡ ಸಮೇತ ಹೂತ್ ಹಾಕ್ತೀವಿ. ಸರಿಯಾದ ಮಾತು ಮಾಲೀಕ್ರೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವ್ರು ಇಷ್ಟಕ್ಕೆ ಲಾಯಕು. ನಮಸ್ಕಾರ ಮಾಲೀಕ್ರೆ. ನಮಸ್ಕಾರ. ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ ಮಾಲೀಕ್ರೆ. ಅದಕ್ಕೆ ನಿಮ್ ಬಾಯಿಗೆ ಸಿಹಿ ಹಾಕೋಣ ಅಂತ ಅನ್ಕೊಂಡೆ. ತಗೊಳ್ಳಿ, ಈ ಪಾಯಸ ತಂದಿದ್ದೀನಿ ನಿಮ್ಗಾಗಿ. ತಗೊಳ್ಳಿ, ಚಮಚಾನು ಇದೆ. ಅದ್ ಸರಿ, ಒಳ್ಳೆ ಸುದ್ದಿ ಏನೋ ಅದನ್ನ ಹೇಳಿ. ಅಯ್ಯೋ ಮಾಲೀಕ್ರೆ, ಮೊದಲು ಪಾಯಸ ತಿನ್ನಿ, ಆಮೇಲೆ ಹೇಳ್ತೀನಿ ಬಿಡಿ. ಅಲ್ಲಿ ತನಕ ಈ ಭೀಮ್ರಾವ್ನ ಮಾತಾಡ್ಸ್ಕೊಂಡ್ ಬರ್ತೀನಿ.